ಜಗನ್ನಾಥ ದೇವಸ್ಥಾನದಲ್ಲಿರುವಂಥ ಜಗನ್ನಾಥ, ಸುಭದ್ರ ಹಾಗೂ ಬಲರಾಮನ ವಿಗ್ರಹಗಳು ಅಪೂರ್ಣವಾಗಿದೆ. ಇದಕ್ಕೆ ಕಾರಣ ಏನಂತ ನಾವು ಇವತ್ತು ತಿಳ್ಕೊಳ್ಳೋಣ. ಇಂದ್ರದ್ಯುಮ್ನ ರಾಜ ವಿಶ್ವಕರ್ಮ ಹತ್ರ ಈ 3 ವಿಗ್ರಹಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಕೇಳ್ಕೊತಾನೆ. ಆಗ ವಿಶ್ವಕರ್ಮ ಒಂದು ಕಂಡೀಷನ್ ಹಾಕ್ತಾನೆ. ಅದು ಏನಂತಂದರೆ, ನನಗೆ ಒಂದು ಸಪ್ರೇಟ್ ರೂಮ್ ಬೇಕು. ಆ ರೂಮಲ್ಲಿ ಯಾವುದೇ ಕಾರಣಕ್ಕೂ ನಾನು 3 ವಿಗ್ರಹಗಳನ್ನು 3 ವಾರಗಳಲ್ಲಿ ತಯಾರಿಸುವವರೆಗೂ ಯಾರು ಒಳಗೆ ಬರೋ ಹಾಗಿಲ್ಲ, ಅದನ್ನು ನೋಡೋ ಹಾಗಿಲ್ಲ, ಹಾಗೆ ನನಗೆ ಯಾವುದೇ ರೀತಿ ಅಡಚಣೆ ಆಗೋ ಹಾಗಿಲ್ಲ ಅಂತ. ಅದಕ್ಕೆ ರಾಜ ಒಪ್ಕೋತಾನೆ. ಒಪ್ಪಂದದ ನಂತರ ಒಂದು ಕೋಣೆಯಲ್ಲಿ ಕೂತು ವಿಶ್ವಕರ್ಮ ತನ್ನ ಕೆಲಸನ ಶುರು ಮಾಡ್ಕೋತಾರೆ. ಪ್ರತಿದಿನದ ಊಟ, ತಿಂಡಿ, ನೀರು ಎಲ್ಲದನ್ನು ರೂಮಿಂದ ಹೊರಗಡೆ ತಂದು ರಾಜಭಟ್ರು ಇಡ್ತಿರ್ತಾರೆ. ಒಂದಷ್ಟು ದಿನಗಳು ಇಲ್ಲಿ ಕೆಲಸ ನಡೀತಿರೋದ್ರದ್ದು ಸದ್ದು ಎಲ್ಲ ಕೇಳ್ತಾ ಇರುತ್ತೆ. ರಾಜ ಆರಾಮಾಗಿರ್ತಾನೆ. ಆದರೆ ಕೆಲ ದಿನಗಳ ನಂತರ ಈ ರೂಮಿಂದ ಯಾವುದೇ ರೀತಿಯ ಶಬ್ದ ಕೇಳಿ ಬರೋದಿಲ್ಲ. ಆಗ ರಾಜ ಮತ್ತು ರಾಣಿಗೆ ಆಶ್ಚರ್ಯ ಆಗುತ್ತೆ. ಹಾಗೆ ರಾಣಿ ಹೇಳ್ತಾಳೆ, ಒಂದ್ಸಲ ಹೋಗಿ ನೋಡಿ ವಿಶ್ವಕರ್ಮ ಕೆಲಸ ಏನಾದರೂ ಮುಗಿಸಿರ್ಬಹುದಾ ಅಥವಾ ಕೆಲಸ ಮಾಡ್ತಿಲ್ವಾ ಅಂತ. ಆಗ ರಾಜ ಹೇಳ್ತಾನೆ, ಇಲ್ಲ, ನಾನು ವಿಶ್ವಕರ್ಮಂಗೆ ಮಾತು ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಕೆಲಸ ಮುಗಿಯೋವರೆಗೂ ನಾನು ಅವನಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತ. ಆದರೆ ನಂತರದಲ್ಲಿ ರಾಜನಿಗೂ ಡೌಟ್ ಬರುತ್ತೆ, ಯಾಕಪ್ಪ ಇಷ್ಟು ದಿನ ಆದರೂ ಯಾವುದೇ ಸೌಂಡ್ ಕೇಳಿಸ್ತಿಲ್ಲ, ಏನಾಗಿರ್ಬೋದು ಅಂತಂದ್ಕೊಂಡು ಹೋಗಿ ಒಂದು ದಿನ ಆ ಕೋಣೆಯ ಬಾಗಿಲನ್ನ ಓಪನ್ ಮಾಡಿಬಿಡ್ತಾನೆ. ಆಗ ವಿಶ್ವಕರ್ಮ ಆ ರೂಮಿಂದ ಅದೃಶ್ಯ ಆಗೋಗ್ತಾರೆ. ನಂತರದಲ್ಲಿ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಅಪೂರ್ಣವಾಗಿರುವ ದೊಡ್ಡ ದೊಡ್ಡ ಕಣ್ಣುಗಳು ಮತ್ತು ಕೇವಲ ಮುಖ ಇರುವಂಥ ಬಲರಾಮ, ಸುಭದ್ರ ಹಾಗೂ ಜಗನ್ನಾಥರ ವಿಗ್ರಹ ಕಾಣುತ್ತೆ. ರಾಜ ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೋಸ್ಕರ ಈ ಕೆಲಸ ಅರ್ಧಕ್ಕೆ ನಿಂತು ಹೋಯಿತು ಮತ್ತು ಈ ದೇವತೆಗಳ ಮುಖ ಮಾತ್ರ ಇದೆ ಅನ್ನೋದು ಪ್ರತೀತಿ. ಹಾಗೆ ಇನ್ನೊಂದು ಕತೆ ಕೂಡ ನಾವು ಕೇಳ್ಬೋದು. ಒರಿಸ್ಸಾದಲ್ಲಿ ರಾಮ ವಾಲಿಯನ್ನು ವಧಿಸೋ ಟೈಮಲ್ಲಿ ನಿಮ್ಗೆ ಮರದ ಹಿಂದೆ ನಿಂತ್ಕೊಂಡು ವಾಲಿನ ಸಂಹಾರ ಮಾಡ್ತಾನೆ. ಆಗೇನಾಗಿರುತ್ತೆ, ವಾಲಿ ಒಂದು ಶಾಪ ಕೊಡ್ತಾನೆ. ಯಾವ ಮರದ ಹಿಂದೆ ನಿಂತಿದ್ದೆ ಆ ಮರ ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಅದರಿಂದ ಯಾವುದೇ ವಿಗ್ರಹ ತಯಾರಾದರೂ ಅದು ಅಪೂರ್ಣವಾಗಿರುತ್ತೆ, ಅದಕ್ಕೆ ಕೈ ಕಾಲುಗಳು ಇರೋದಿಲ್ಲ ಅಂತ. ಆ ಮರ ನೀನು ಹಿಂದೆ ನಿಂತು ನನ್ನನ್ನು ವಧಿಸ್ಲಿಕ್ಕೋಸ್ಕರ ಸಹಾಯ ಮಾಡಿದ್ರಿಂದ ಕಹಿಯಾಗಿರಲಿ ಅಂತ ಕೇಳ್ಕೊತಾನಂತೆ. ಅದೇ ಮರ ಮತ್ತೆ ಮುಂದಿನ ಜನ್ಮದಲ್ಲಿ ಬೇವಿನ ಮರವಾಗಿ ಹುಟ್ಟುತ್ತೆ. ಆ ಬೇವಿನ ಮರದಿಂದನೇ ವಿಶ್ವಕರ್ಮ ಈ 3 ವಿಗ್ರಹಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಇದು ಕೇವಲ ಮುಖ ಮಾತ್ರ ಇದೆ, ಕೈ ಕಾಲುಗಳು ಇಲ್ಲ ಮತ್ತು ಬೇವಿನ ಮರ ಕಹಿಯಾಗಿದೆ ಅನ್ನೋ ಪ್ರತೀತಿ ಕೂಡ ಇದೆ. ಧನ್ಯವಾದಗಳು.